ಇಲ್ಲಿ ಈ ಔಟ್ಫಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀನ್ಸ್, ಇದು ಬಾಯ್ ಫ್ರೆಂಡ್ ಜೀನ್ಸ್, ಅಂದರೆ ಬಾಯ್ ಫ್ರೆಂಡ್ ಕಟ್ ಜೀನ್ಸ್, ಬಾಯ್ ಫ್ರೆಂಡ್ ಜೀನ್ಸ್ ಅಲ್ಲ 32 ಸೈಜಲ್ಲಿ ಆರ್ಡರ್ ಮಾಡಿದ್ದೆ, ಮೊನ್ನೆ ಬಂದಿತ್ತು. ಸೊ ಇವತ್ತು ಹಾಕೊಳ್ಳೋಣ ಅಂತ. ಆ್ಯಂಡ್ ಇದು ಕ್ರಾಪ್ ಟಾಪ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಈ ಥರದ್ದು ಇರಲಿಲ್ಲ ನನ್ನ ಹತ್ರ, ಸೊ ಈ ಥರದ್ದು ಒಂದು ತೊಗೊಂಡೆ. ಆ್ಯಂಡ್ ಕ್ಲಾಕ್ ಬಂದು ರೆಡಿ ಮಾಡಿ ಇಟ್ಟಿದ್ದೀನಿ, ನೋಡಬೇಕು ಮ್ಯಾಚ್ ಆಗದೆ ಇದ್ದರೆ ಬೇರೆ ಯಾವುದಾದ್ರೂ ಹಾಕೊಂಡು ಹೋಗೋಣ ಅಂತ. ಆ್ಯಂಡ್ ಇದು ನೋಡಿ ನೇಲ್ ಪೇಂಟ್ ಕೂಡ ಹಾಕ್ಕೊಂಡಿದ್ದೀನಿ, ಫುಲ್ ಕಲರ್ ಆಗಿದೆ. ಇವಾಗ ರೆಡಿಯಾಗಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಔಟ್ಫಿಟ್ ಎಲ್ಲ ಹಾಕಿ ಆಯಿತು. ಇದನ್ನು ಲಾಸ್ಟಿಗೆ ತೋರಿಸ್ತೀನಿ. ಫಸ್ಟಿಗೆ ಸ್ಕಿನ್ ಕೇರ್ ಗೈಸ್ ಅಂತ ಗೊತ್ತಾ, ಫುಲ್ ಮೋಡ ಆಗಿದೆ, ಅದಕ್ಕೆ ನಾನು ಆ್ಯಸಿಡ್ ಅವನ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸಂಜೆಗೆ ಒಂದು 3:40 ಹತ್ರ ಆಗಿದೆ ಟೈಮ್. ಇವಾಗ ಫುಲ್ ಮೋಡ ಆಗಿದೆ, ಇದಿಲ್ಲ ಎಂಥ ಬಿಸಿಲಿಲ್ಲ, ಅದಕ್ಕೋಸ್ಕರ ಆ್ಯಸಿಡಮ್ ಪ್ಲೀಸ್ ನೀವು ಯೂಸ್ ಮಾಡಬೇಡಿ. ನನಗೆ ಮನಸ್ಸಿಗೆ ಬಂದಂಗೆ ಯೂಸ್ ಮಾಡುವಂಥದ್ದು ಬಟ್ ನನಗೇನು ರಿಯಾಕ್ಷನ್ ಆಗಲ್ಲ ಆ ಥರ, ಅದಕ್ಕೋಸ್ಕರ. ಬಟ್ ಪ್ಲೀಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದವರು, ಭಾಗ್ಯ ಯೂಸ್ ಮಾಡ್ತಾಳೆ ಸೊ ನಾವು ಯೂಸ್ ಮಾಡುವ, ಎಂತ ಆತಿಲ್ಲ ಅಂದರೆ ಎಲ್ಲದೂ ಆಗುತ್ತೆ, ಮತ್ತು ಸ್ಕಿನ್ ಫುಲ್ ಇರಿಟೇಷನ್ ಆಗುತ್ತೆ, ಅದಕ್ಕೆ ಯೂಸ್ ಮಾಡಬೇಡಿ ಗೈಸ್ ಪ್ಲೀಸ್. ಕಡೆ ನನಗೆ ಬಂದು ಬೈಲಿಕ್ಕಿದ್ದೀರಾ, ಹಂಗಾಯಿತು ನೀವು ಹಂಗೆ ಹೇಳಿದ್ರಿ ಇವಾಗ ಹೆಂಗೆ ಹೇಳ್ತೀರಾ ಅಂದ್ಕೊಂಡು. ಫುಲ್ ಮೋಡ ಇದೆ, ತೋರಿಸ್ತೀನಿ ನಿಮಗೆ. ಸೊ ಇವಾಗ ನನ್ನ ಲಿಪ್ ಬಾಮ್, ದಟ್ ಈಸ್ NMF ಲಿಪ್ ಬಾಮ್, ಬೆಸ್ಟ್ ಇದೆ. ಚಾಪ್ಟೆಕ್ಸ್ ಖಾಲಿ ಆಯಿತು, ಸೊ ಇದನ್ನು ತರಿಸ್ಕೊಂಡೆ, ಬಿಕಾಸ್ ಮುಂಚೆ ಇದನ್ನೇ ಯೂಸ್ ಮಾಡ್ತಿದ್ದೆ ನಾನು. ಲಿಪ್ ವೈಟ್ ಆಗಲಿಕ್ಕೆ, ಅಂದರೆ ಲಿಪ್ ಪಿಂಕ್ ಆಗಲಿಕ್ಕೆ, ವೈಟ್ ಅಲ್ಲ. ನಾವೆಲ್ಲ ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಲ್ವಾ, ಸೊ ಲಿಪ್ಸ್ಟಿಕ್ಕಿಂದ ಡಾರ್ಕ್ ಆಗುತ್ತೆ ಲಿಪ್ಸ್ ಎಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ನಾನು 2 ಲಿಪ್ಸ್ಟಿಕ್ಕನ್ನು ಕಂಬೈನ್ ಮಾಡಿ ಒಂದು ಶೇಡನ್ನು ಮಾಡ್ತಾ ಇದ್ದೀನಿ, ಬಿಕಾಸ್ ಇಷ್ಟ ಆಗ್ತಿದೆ ನನಗೆ. ರೀಸೆಂಟಾಗಿ ಎರಡನ್ನು ಕಂಬೈನ್ ಮಾಡಿ ತುಂಬ ಹಾಲ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ಇದರಲ್ಲೇ. ಸೊ ಇದು ಫಸ್ಟಿಗೆ ಇದು ಫೇಸಸ್ ಕ್ಯಾನಡದ್ದು ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್, ಪ್ರಮೋಷನ್ ಅಲ್ಲ ಇದು. ಶೇಡ್ ಯಾವುದು ಶೇಡನ್ನು ಇಲ್ಲಿ ಹಾಕಿರ್ತೀನಿ. ಇದು ಹುಡುಕುತ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಇವಾಗ. ಸೊ ಆಲ್ರೆಡಿ ಲೇಟ್ ಆಗಿದೆ ನಮಗೆ. ಇದ್ರ ಮೇಲೆ ನನ್ನ ಲಿಪ್ಸ್ಟಿಕ್ ಇದು ಹೇಳಿ ನಂಗೆ ಹೆಸರು ಕೂಡ ನೆನಪು ಹೋಗಿದೆ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹೆಸರನ್ನು, ನೋಡ್ಕೊಳ್ಳಿ ಗೈಸ್. ಇದು ಮ್ಯಾಟ್ ಫಿನಿಶನ್ನು ಕೊಡುತ್ತೆ ಇವಾಗ ನೋಡಿ, ಈ ಥರ ಹಾಕಿ. ಜಾಸ್ತಿ ಹಾಕಲ್ಲ ನಾನು, ಸ್ವಲ್ಪ ನನ್ನ ಪೌಡರ್, ಪಾಂಡ್ಸ್ ಪೌಡರ್, ಬಟ್ ಇದರಲ್ಲಿ ಹಾಕಿಟ್ಟಿದ್ದೀನಿ. ಪಾಂಡ್ಸ್ ಪೌಡರ್ ಅಮ್ಮ ಡಬ್ಬಿ ತಗೊಂಡು ಹೋಗಿದ್ದಾರೆ ಕೆಳಗಡೆ, ಅವಳ ಮುಖಕ್ಕೆ ಹಾಕೊಳ್ಬೇಕಂತ. ನೋಡಿ ಲಿಪ್ಸ್ ಇದು ಡಿಫ್ರೆನ್ಸ್ ಎಲ್ಲ ನೋಡಿ, ವೇಟ್ ಇಲ್ಲಿ ನೋಡಿ. ಮೇಲ್ಗಡೆ ಲಿಪ್ಸ್ ಇದಿದೆ, ಏನು ಗ್ಲಾಸೇ ಇದೆ, ಕೆಳಗಡೆ ಲಿಪ್ಸ್ ಮ್ಯಾಟ್ ಆಗಿದೆ. ಜ್ಯೂಸ್ ಪೌಡರನ್ನು ಆ್ಯಕ್ಚುಲಿ ಒಳ್ಳೆಯದಲ್ಲ, ಡಾರ್ಕ್ ಆಗುತ್ತೆ, ಬಟ್ ನಂಗೆ ಅಭ್ಯಾಸ. ತೀರಾ ಡಾರ್ಕ್ ಲಿಪ್ಸ್ ಇದ್ದರೆ ನಿಮ್ಮದು ಯೂಸ್ ಮಾಡಬೇಡಿ, ಸ್ಕಿಪ್ ಮಾಡಿ ಲಿಪ್ಸ್ಟಿಕ್ಕನ್ನು, ಬಿಕಾಸ್ ಇನ್ನೂ ಲಿಪ್ಸ್ ಡಾರ್ಕ್ ಆಗುತ್ತೆ. ಲಿಪ್ಸ್ಟಿಕ್ ಹಾಕಿದ್ರೇ ಚಂದ ಅಂತ ಹೇಳ್ತೀರಾ. ಸೊ ರೆಡಿ ಆಗಿದ್ದೀನಿ. ಇವತ್ತು ಸ್ವಲ್ಪ ಬ್ಲಷ್ ಹಾಕೊಳ್ಳೋಣ ಅಂತ ಮನಸ್ಸಾಗ್ತಾ ಇದೆ. ಯೂಶ್ವಲಿ ನಾನು ಹಾಕೊಳ್ಳಲ್ಲ ಇದನ್ನೆಲ್ಲ, ಸುಮ್ಮನೆ ಒಂದು ಲಿಪ್ಸ್ಟಿಕ್ ಪಡ್ಕೊಂಡು ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೊಂಡು ಹೋಗುವಂಥದ್ದು. ಇದು ಬೇಡ, ಈ ಕೈಯಲ್ಲಿ ಹಾಕೊಳ್ಳೋಣ, ಇದರಲ್ಲಿ ಫುಲ್ ಲಿಪ್ಸ್ಟಿಕ್ ಇದೆ. ಸ್ವಲ್ಪ ಬ್ಲಷ್, ಜಾಸ್ತಿ ಆಯ್ತು ಅನ್ಸುತ್ತೆ, ಇಷ್ಟೇ. ಇನ್ನೆಂತ ಇದೆ, ಹೇರ್ ನೋಡಿ, ಅವಾಗ ಸ್ವಲ್ಪ ಸ್ಟ್ರೈಟ್ನಿಂಗನ್ನು ಮಾಡಿಕೊಂಡೆ. ಇದು ನೋಡಿ, ಲಾಸ್ಟ್ ಒಂದು ಪಾರ್ಟ್ ನನ್ನ ಸನ್ಸ್ಕ್ರೀನ್, ಅದು ಕೂಡ ಬಾಡಿ ಸನ್ಸ್ಕ್ರೀನ್. ಹ್ಯಾಂಡ್ಸ್ ನೋಡಿ, ಮುಖ ನೋಡಿ, ಫುಲ್ ಟ್ಯಾನ್ ಆಗಿ ಹೋಗಿದ್ದೀನಿ. ಹ್ಯಾಂಡ್ಸ್ ಸಕ್ಕ ಡಾರ್ಕ್ ಆಗಿದೆ ನಂದು, ಬಿಕಾಸ್ ಏನೋ ಯೂಸೇ ಮಾಡಲ್ಲ. ಕೂತ್ಕೊಂಡು ವೀಡಿಯೋಸಲ್ಲಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ನನಗೆ ಯೂಸ್ ಮಾಡಲಿಕ್ಕೆ ಅಷ್ಟು ಉದಾಸೀನ, ಅದಕ್ಕೋಸ್ಕರ ಇಲ್ಲಿ ನೋಡಿ ಬಾಡಿ ಸನ್ಸ್ಕ್ರೀನ್ ಇಲ್ಲ ಅಂದರೆ ನಿಮ್ಮ ಹತ್ರ ನಾರ್ಮಲ್ ಏನು ಸನ್ಸ್ಕ್ರೀನ್ ಇದೆ ಅದನ್ನು ಯೂಸ್ ಮಾಡಿದ್ರು ಕೂಡ ಓಕೆ, ಬಟ್ ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ನಂತರ ಉದಾಸೀನ ಮುದ್ದೆ ಥರ ಮಾಡಬೇಡಿ. ಫುಲ್ ಟ್ಯಾನ್ ಆಗಿ ಹೋಗಿದ್ದೀನಿ, ಅದಕ್ಕೆ ನಾನು ಈ ಥರ ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳಲ್ಲ. ಫುಲ್ ಟ್ಯಾನ್ ಆಗಿದ್ದು ಬರುತ್ತೆ, ಮುಖ ಒಂದು ಶೇಡ್, ಹ್ಯಾಂಡ್ಸ್ ಒಂದು ಶೇಡ್, ಅದಕ್ಕೋಸ್ಕರ.
ಈ ಸನ್ಸ್ಕ್ರೀನಿದು ಡೀಟೇಲ್ಸನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಗೊತ್ತಿಲ್ಲ, ಫಸ್ಟ್ ಆ ವ್ಲಾಗ್ ಬರ್ಬೋದು ಮತ್ತು ಈ ವ್ಲಾಗ್ ಬರ್ಬೋದು. ಬೆಸ್ಟ್ ಒಂದು ಹೇರ್ ಗ್ರೋತ್ ಸೀರಮ್ ಮತ್ತು ಬಾಡಿ ಸನ್ಸ್ಕ್ರೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಪ್ರಮೋಷನಿಗೆ ಬಂದಿರುವಂಥದ್ದು, ನಿಜ ಹೇಳಬೇಕಂದ್ರೆ ಬೆಸ್ಟ್ ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಎಷ್ಟೋ ಸಲ ವಿಡಿಯೋಸಲ್ಲೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಬಾಡಿ ಸನ್ಸ್ಕ್ರೀನ್ ಇದೇ ಬ್ರ್ಯಾಂಡದು. ಸೊ ಹೇಳುವಂಥದ್ದು, ವೆಯ್ಟ್ ಮಾಡಿ ಪ್ಲೀಸ್, ಯಾರು ಯಾವುದು ವ್ಲಾಗ್ಸನ್ನು ಮಿಸ್ ಮಾಡಿದೆ ವಾಚ್ ಮಾಡಿ. ನನ್ನಿಂದ ಎಷ್ಟು ಸಾಧ್ಯನೋ ಚೆನ್ನಾಗಿ ವ್ಲಾಗ್ಸನ್ನು ನಾನು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಇಷ್ಟಪಟ್ಟು ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳೋದು ಬೇಡ ಅಂತ ಎಣಿಸ್ಕೊಳ್ತೀನಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ, ಭಾಗ್ಯ ವ್ಲಾಗ್ ಚೆನ್ನಾಗಿ ಬರ್ತಿದೆ, ವ್ಲಾಗ್ಸ್ ಚೆನ್ನಾಗಿ ಬರ್ತಿದೆ ಅಂತ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ನನಗೆ ಲೇಟ್ ಆಯಿತು, ಔಟ್ಫಿಟ್ಟನ್ನು ಕೂಡ ತೋರಿಸ್ತೀನಿ ಒಮ್ಮೆ ನೋಡಿಕೊಂಡು. ಆ್ಯಂಡ್ ಮತ್ತೇನಿದೆ, ಬ್ಯಾಗ್ ಬಂದು ತೊಗೊಳ್ಬೇಕು, ಬಿಕಾಸ್ ನಂದು ಈ ಎಲ್ಲ ಪನ್ಸ್ಕ್ರೀನ್ ಎಲ್ಲ ಹಾಕೊಳ್ಬೇಕು, ಅದಕ್ಕೆ ಅಷ್ಟೇ ಗೈಸ್. ಈ ಬ್ಯಾಗನ್ನು ತಗೊಳ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಸೂಟ್ ಆಗುತ್ತೆ ಈ ಔಟ್ಫಿಟ್ಟಿಗೆ. ಯಾಕಂದರೆ ನನಗೆ ಬರುವಾಗ ಕೆಲವೊಂದಿಷ್ಟು ತಿನ್ನಲಿಕ್ಕೆ KFCಯಿಂದ ತರಬೇಕು, ಅದಕ್ಕೋಸ್ಕರ ಎಲ್ಲ ಈ ಬ್ಯಾಗಲ್ಲಿ ಹಾಕೊಂಡು ಬರಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನಂದು ಮೇಕಪ್ಪದ್ದು ಅದು ಇದು ಅಂತ ಮೊಬೈಲ್ ಚಾರ್ಜರ್ ಅದು ಇದು ಎಲ್ಲ ತೊಗೊಂಡು ಹೋಗ್ತೀನಿ ನಾನು. ಯೂಸ್ ಇಲ್ಲ ಅಂದರೂ ತೊಗೊಂಡು ಹೋಗ್ತೀನಿ, ಅರ್ಜೆಂಟಿಗೆ ಎಲ್ಲಾದರೂ ಬೇಕಂತ ಹೇಳಿದರೆ. ಇಲ್ಲಿ ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಬ್ಯಾಗ್ ಆ್ಯಂಡ್ ಇದು ಮೇಕಪ್ಪಿದ್ದು ಇಷ್ಟು ಕೀ ಆ್ಯಂಡ್ ನಂದು ವಾಟರ್ ಬಾಟಲ್ ಕೆಳಗಿದೆ, ಕೋಲ್ಡ್ ತೊಗೊಳ್ಳೋಣ ಅಂತ, ಇದು ಬೇಡ, ಇಷ್ಟನ್ನು ಹಾಕಿ ಇವಾಗ ಹೋಗೋಣ. ಪಟ್ಟ ಹಾಕಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ವಾಟರ್ ಬಾಟಲ್ ಒಂದು ತೊಗೊಳ್ಬೇಕು, ಇನ್ನೆಂತ ಇಲ್ಲ, ಅಷ್ಟೇ. ಮಳೆ ಬರ್ತಾ ಇದೆ, ಔಟ್ಸೈಡ್ ವೆದರ್ ನೋಡಿ ಅಂತೆ, ನೋಡಿ ಫುಲ್ ಮೋಡ ಆಗಿದೆ. ಏನು ಮಾಡೋದು ಗೊತ್ತಿಲ್ಲ. ಚಲೋ, ಔಟ್ಫಿಟ್ ಆಫ್ ದಿ ಡೇ ಫುಲ್ ತೋರಿಸ್ಲಿಕ್ಕೆ ನಿಜ ಆಗಲ್ಲ, ಬಿಕಾಸ್ ಇದು ಮಿರರ್ ಹಾಗೆ ಇದೆ. ಇಲ್ಲಿ ನೋಡಿ, ಪ್ಯಾಂಟ್ ಆ್ಯಂಡ್ ಕ್ರಾಪ್ ಟಾಪ್, ಈ ಒಂದು ಶೋಲ್ಡರ್ ಬ್ಯಾಗ್, ಇಷ್ಟೇ. ಇದು ಇಷ್ಟು ಸ್ಲೀವ್ಸ್ ಇಲ್ಲಿ ತನಕ ಅಟ್ಲೀಸ್ಟ್ ಬರಬೇಕಲ್ವ, ಇಷ್ಟು ಹಾಫ್ ಕಟ್ ಮಾಡಿ ಕೊಟ್ಟಿದ್ದಾರೆ. ಈಚೆಗೂ ಇಲ್ಲ ಸ್ಲೀವ್ಸ್, ಆಚೆಗೂ ಇಲ್ಲ, ಆ ಥರ ಇದೆ. ಬಟ್ ಚೆನ್ನಾಗಿ ತೋರುತ್ತೆ ಹಾಕಿದಾಗ. ಸೊ ಎಸ್, ನಿಮ್ಗೆ ಯಾರಿಗಾದರೂ ಔಟ್ಫಿಟ್ಟದು ಡೀಟೇಲ್ಸ್ ಬೇಕಿದ್ದರೆ ನಾನು ಕಾಮೆಂಟ್ ಸೆಕ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡರಲ್ಲೂ ಲಿಂಕನ್ನು ಕೊಟ್ಟಿರ್ತೀನಿ. ಔಟ್ ಆಫ್ ಸ್ಟಾಕ್ ಆಗೋ ಮುಂಚೆ ತಗೊಳ್ಳಿ, ಬಿಕಾಸ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ. ಆ್ಯಂಡ್ ಜೀನ್ಸ್ ಅಂತೂ ಸಖತ್ ಕಂಫರ್ಟೇಬಲ್ ಇದೆ ಗೈಸ್, ಲೈಕ್ ಸ್ವಲ್ಪ ಸ್ಟ್ರೆಚೇಬಲ್ ಕೂಡ ಇದೆ. ಆ್ಯಂಡ್ ಪರ್ಫೆಕ್ಟಾಗಿ ನಮ್ಮದು ಸೈಜ್ ಎಷ್ಟಿದೆ ಅದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ವೇಸ್ಟ್ ಸೈಜ್. ಬಿಕಾಸ್ ನಾನು ಲಾಸ್ಟ್ ಟೈಮು ಮತ್ತೊಂದು ಅಪ್ಲಿಕೇಶನಿಂದ ತೊಗೊಂಡಿದ್ದೆ, ಸಾಕಾಯ್ತು ನನಗೆ, ಮತ್ತೊಂದು ಅಪ್ಲಿಕೇಶನಿಂದ ತೊಗೊಂಡಿದ್ದೆ. ಅಲ್ಲಿ 699ಗೆ ಆ್ಯಕ್ಚುಲಿ ನಾನು ಜೀನ್ಸನ್ನು ತೊಗೊಂಡಿದ್ದು, ಸೇಮ್ ಬಾಯ್ ಫ್ರೆಂಡ್ ಕಟ್ ಜೀನ್ಸು. ಬಟ್ ಏನಾಯಿತು, ವೇಸ್ಟ್ ಹತ್ರ ಪರ್ಫೆಕ್ಟ್ ಇತ್ತು, ಬಟ್ ಇದು ಸ್ವಲ್ಪ ಇಷ್ಟು ದೊಡ್ಡದಿತ್ತು ಸೈಜ್. ಬಟ್ ಇದು ನೋಡಿ ಸಖತ್ತಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಹೋಗೋಣ, ಮತ್ತು ನಾನು ಹೋಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆದರೆ ಇಲ್ಲ ಅಂದರೆ ಇಲ್ಲಿಗೆ ಎಂಡ್, ನಂಗೆ ಗೊತ್ತಿಲ್ಲ. ಬಾಯ್. ಮೊನ್ನೆ ಚಟ್ನಿ ಮಾಡಿದ್ದಕ್ಕೆ 1,000 ಸಿಕ್ಕಿದೆ. ಪಾಪ ಅಂತ 1,000 ಕೊಟ್ಟೆ. ಇವಳು ಎಂತ ಹೇಳ್ತಿದ್ದಲ್ಲ ಗೊತ್ತಾ, ಹಿಂಗೆ 1,000 ಸಿಕ್ಕುದಾದ್ರೆ ದಿನ 1 ರೌಂಡ್ ಒಯ್ಬರು. ನನ್ನನ್ನು ಬೋಳಿಸಿ ಬಿಡ್ತಾಳೆ ಇವಳು. ಬಾಯ್ ಅಮ್ಮ, ನಂಗೆ ಲೇಟ್ ಆಗ್ತಿತ್ತು. ಬರ್ಗರಾ ವೆಜ್ಜಾ? ವೆಜ್. ಬೇಗ ಗೊತ್ತಾಯ್ತಾ? ಕಡೆಗೆ ಮಾಮ್ಸ್ ಡೈಲಾಗ್ ಎಲ್ಲ ಕೇಳ್ಕಣಿ. ಬೇಗ ಬಾ, ಲೇಟ್ ಮಾಡಿ ಬರಬೇಡ. ಬೇಗ ಓಕೆ, ಇಷ್ಟೊತ್ತು ಅನ್ಫಿಲ್ಟರ್ಡ್ ಆರ್ ರಾ ವಿಡಿಯೋವನ್ನು ಪೇಷನ್ಸಲ್ಲಿ ನೋಡಿದ್ದಕ್ಕೆ, ಕೇಳಿದ್ದಕ್ಕೆ, ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಎಲ್ಲೂ ಇಲ್ಲ, ನಾನು ಮಲ್ಪೆಗೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೈಮ್ ಆಯಿತು, 1.5 ಮಂತ್ಸ್ ಹತ್ರ ಆಯ್ತು ಅನಿಸುತ್ತೆ. ಔಟ್ಸೈಡೆಲ್ಲೂ ಹೋಗಿ ಇರಲಿಲ್ಲ. ಆ್ಯಂಡ್ ಮೈಂಡ್ ಅಂತೂ ತುಂಬ ಡಿಸ್ಟರ್ಬ್ಡ್ ಆಗಿತ್ತು ಕೆಲವೊಂದು ರೀಸನ್ಸಿಂದ. ಸೊ ಐ ಥಾಟ್
ನನಗೊಂದು ಬ್ರೇಕ್ ಬೇಕು, ಎಲ್ಲಾದರೂ ಹೋಗಲೇಬೇಕು ಅಂತ. ಸೊ ನಂಗೆ ಎಂತಾದರೂ ಮನ್ಸು ಹಾಳಾದಾಗ ನಾನು ಫಸ್ಟಿಗೆ ಹೋಗೋದು ಬೀಚ್ ಸೈಡಿಗೆ, ಬಿಕಾಸ್ ಅಲ್ಲಿ ಪೀಸ್ ಸಿಗೋದೇ ನನಗೆ ಅಲ್ಲಿ. ಅದಕ್ಕೋಸ್ಕರ ಬಂದೆ ಮಲ್ಪೆ ಬೀಚ್ ಆರ್ ನಮ್ಮ ಊರಿನ ಬೀಚ್, ಎರಡರಲ್ಲಿ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡಿರ್ತೀನಿ. ಹಾಗೆ ಇವತ್ತು ಮಲ್ಪೆಗೆ ಹೋಗೋಣ ಅಂತ ಎಣಿಸ್ಕೊಂಡು ಪಟ ರೆಡಿಯಾಗಿ ಹೋಗೋದು. ವಿಡಿಯೋಸ್ ಏನೂ ಮಾಡೋದು ಬೇಡ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ತುಂಬ ಜನ ಹೇಳ್ತಾ ಇರ್ತಾರೆ ಗೆಟ್ ರೆಡಿ ವಿತ್ ಮೀ ಅನ್ನು ಮಾಡಿ ಅಂತ. ಲಾಸ್ಟ್ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿದಾಗ ತುಂಬ ಇಷ್ಟಪಟ್ಟಿದ್ರಿ ನೀವು. ಸೊ ಎಣಿಸ್ಕೊಂಡೆ ಓಕೆ ಗೆಟ್ ರೆಡಿ ವಿತ್ ಮೀ ಅನ್ನು ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ, ನಿಮ್ಮ ಜೊತೆಗೂ ಶೇರ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಒಂದು ವ್ಲಾಗ್ ಕೂಡ ಆಗುತ್ತೆ ಅಂತ ಎಣಿಸ್ದೆ. ಹಾಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಲ್ಪೆಗೆ ಬಂದರೆ ಕೂಡಲೇ ನನಗೆ ಡೈರೆಕ್ಟಾಗಿ ಸಿ ವಾಕ್ ಹತ್ರ ಹೋಗಿ ಅಲ್ಲಿ ಬೆಂಚಸ್ ಇರುತ್ತೆ ಅಲ್ವಾ, ಅಲ್ಲಿ ಸುಮ್ಮನೆ ಕೂತ್ಕೊಂಡು ಇಷ್ಟ ಏನೂ ಮಾಡಬೇಕಂತೆಲ್ಲ ಸುಮ್ಮನೆ ಕೂತ್ಕೊಂಡ್ರೂ ಸಾಕಾಗುತ್ತೆ, ಮೈಂಡ್ ಎಲ್ಲ ಫ್ರೆಶ್ ಆಗಿ ಹೋಗುತ್ತೆ ಗೈಸ್ ನಿಜವಾಗ್ಲೂ. ಹಾಗೆ ಆ್ಯಂಡ್ ಇದು ಒಂದು ಕಂಪ್ಲೀಟಾಗಿ ಅನ್ಫಿಲ್ಟರ್ಡ್ ವಿಡಿಯೋ ಆಗಿದೆ. ನಾನೇನು ಜಾಸ್ತಿ ಎಡಿಟ್ ಮಾಡ್ತಾ ಕೂತ್ಕೊಳ್ಳಿಲ್ಲ ಇದರಲ್ಲಿ, ಹೇಗಿದೆ ಹಾಗೆ ತೋರಿಸ್ತಾ ಹೋಗ್ತೀನಿ ಅಂತ ಎಣಿಸ್ಕೊಂಡೆ. ಐ ಮೀನ್ ಗೆಟ್ ರೆಡಿ ವಿತ್ ಮೀ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಸನ್ಸೆಟ್ ವ್ಯೂ ಬೀಚ್ ಎಲ್ಲ ಪರ್ಫೆಕ್ಟ್. ನನಗೆ ಮೈಂಡಿಗೆ ಬೇಕಾಗಿದ್ದೆ ಇದು, ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ. ಗಾಯ್ಸ್ ಆಯಿತು, ನನ್ನ ಬಾಟಲಿನ ಅವಸ್ಥೆ ನೋಡಿ. ನಾನೇ ಹಿಂಗೆ ನೇಲ್ಸಲ್ಲಿ ಹಿಂಗೆ ತೆಗೆದು ಇಲ್ಲಿ ನೋಡಿ ಹೊಸ ಒಂದು ಬಾಟಲ್ ತೊಗೊಳ್ಬೇಕು. ಸೊ ಆ್ಯಂಡ್ ಇದು ನೋಡಿ ಆಫ್ಟರ್ ವೆರಿ ಲಾಂಗ್ ಟೈಮ್ 1.5 ಮಂತ್ ಆಯ್ತು ಅನಿಸುತ್ತೆ, 1.5 ಮಂತ್ಸ್ ನಂತರ KFCಯಿಂದ ಪಾರ್ಸೆಲ್ ತೊಗೊಂಬಂದಿದ್ದೀನಿ. ಅಮ್ಮಂಗೆ ಒಂದು ಬರ್ಗರ್, ನನಗೆ ಒಂದು ಬರ್ಗರ್ ಆ್ಯಂಡ್ ನನ್ನ ಫೇವ್ರೆಟ್ ರೈಸ್ ಬೌಲ್. ಸೊ ವೆಜ್ ಅಂತ ಎಣಿಸ್ಕೊಳ್ಳಿ, ವೆಜ್ ರೈಸ್ ಬೌಲ್ ಇಷ್ಟೇ. I hope you guys enjoyed watching today's video. See you guys in the next video. Bye bye, love you all, take care.